ವೆಲ್ಕಮ್ ಟು ಸಿದ್ದರಾಮೇಶ್ವರ ಸ್ಟಡಿ ಝೋನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಆದ್ದರಿಂದ ನಾನು ನನ್ನ ಮೊದಲ ಮಾತೃಭಾಷೆಯಾದ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನನ್ನ ಮೊದಲ ವಿಡಿಯೋವನ್ನು ಪ್ರಾರಂಭ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವ್ರಿಗೆ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಈ 6ನೇ ತರಗತಿ ಟೆಕ್ಸ್ಟ್ ಬುಕ್ ಅನ್ನೋದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಇದು ನಾವು ಯಾವುದೇ ಒಂದು ಲ್ಯಾಂಗ್ವೇಜನ್ನು ಓದುವಾಗ ಬೇಸಿಕ್ಕನ್ನು ತಿಳ್ಕೊಳ್ಬೇಕು. ಆದ್ದರಿಂದ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ನೀವೇನು ಮಾಡಿ, ಪ್ಲೀಸ್ ಈ ವಿಡಿಯೋವನ್ನು ತೋರಿಸಿ. ಹಾಗೂ ಕಾಂಪಿಟೇಟಿವ್ ಎಕ್ಸಾಮನ್ನು ಯಾರು ಬರಿತಾ ಇದ್ದೀರಲ್ಲ, ನೀವು ಕನ್ನಡ ವ್ಯಾಕರಣದ ಮಧ್ಯಭಾಗವನ್ನು ಓದೋದಕ್ಕಿಂತ ಮೊದಲು ಅದರ ಬೇಸಿಕ್ಕನ್ನು ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, 6ರಿಂದ 10ನೇ ತರಗತಿಯ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ನಾನು ಏನು ಮಾಡ್ತೀನಿ, ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡು ಅದನ್ನು ಬಿಡಿಸ್ತಾ ಹೋಗ್ತೀನಿ. ನಿಮಗೂ ಸಹ ಏನಾಗುತ್ತಂದರೆ DSRT ಬುಕ್ಕನ್ನೇ ನೀವು ಓದಿ ನಿಮ್ಮಲ್ಲಿ ಕಾನ್ಫಿಡೆಂಟ್ ಹೆಚ್ಚಾಗಬೇಕು. ಯಾಕಂದರೆ ಇವಾಗಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಲ್ಮೋಸ್ಟು ಈ DSRT ಟೆಕ್ಸ್ಟ್ ಬುಕ್ಕಿಂದನೇ ಕ್ವಶನನ್ನು ತೆಗೆದಿರ್ತಾರೆ. ಇದನ್ನು ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ಓದ್ಕೊಂಡ್ಬಿಟ್ರೆ 99% ನಮ್ಮಲ್ಲಿ ಕಾನ್ಫಿಡೆಂಟ್ ಬರುತ್ತೆ. ಇನ್ನು 1% NCERT ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಅದನ್ನೂ ಸಹ ಓದೋಣಂತೆ ಫ್ರೆಂಡ್ಸ್. ಫಸ್ಟು ನಾವು ಈ DSRT ಬುಕ್ಕು 6ರಿಂದ 10 ಸಂಪೂರ್ಣವಾಗಿ ಓದ್ಕೊಂಬಿಡೋಣ, ಕ್ವಿಕ್ಕಾಗಿ ಓದ್ಕೊಂಬಿಡೋಣ. ಬನ್ನಿ ಫ್ರೆಂಡ್ಸ್, ಈ 6ನೇ ತರಗತಿಯ ಮೊದಲ ಗದ್ಯ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಮೊದಲ ಗದ್ಯ ಭಾಗ ಯಾವುದಂದರೆ ದೊಡ್ಡವರ ದಾರಿ. ಈ ದೊಡ್ಡವರ ದಾರಿಯಲ್ಲಿ ಈ ಪಾಠ ನನಗೇನಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಪಾಠದ ಹಿಂಭಾಗದಲ್ಲಿರುವಂಥ ಪದಗಳ ಅರ್ಥ ಮತ್ತು ವ್ಯಾಕರಣಕ್ಕೆ ಮೂವ್ ಆಗ್ತಾ ಇದ್ದೀನಿ. ನಿಮಗೆ ಗೊತ್ತಿರುವಂತೆ ಇವಾಗ ಪದಗಳ ಅರ್ಥಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ವ್ಯಾಕರಣಕ್ಕೆ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನು ಪದಗಳ ಅರ್ಥವನ್ನು ನೋಡಿದಾಗ ನಾವು ಇಲ್ಲಿ ರಾಷ್ಟ್ರಪತಿ ಅಂತ ಒಂದು ವರ್ಡನ್ನು ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ರಾಷ್ಟ್ರಪತಿಗೆ ನಾವು ರಾಷ್ಟ್ರಾಧ್ಯಕ್ಷರನು ಅಂತಲೂ ಹೇಳ್ಬೋದು. ಇವರನ್ನು ನಾವು ರಾಷ್ಟ್ರದ ಪ್ರಥಮ ಪ್ರಜೆ ಅಂತಲೂ ಕರಿತೀವಿ. ರಾಷ್ಟ್ರದ ಪ್ರಥಮ ಪ್ರಜೆ ಯಾರು ಅಂದರೆ, ನಾವು ನಾರ್ಮಲಾಗಿ ಹೇಳ್ಬಿಡ್ತೀವಿ ಪ್ರಧಾನಮಂತ್ರಿಗಳು ಅಂತ ಹೇಳ್ಬಿಡ್ತೀವಿ. ತಪ್ಪೋದು. ಯಾರಂದರೆ ರಾಷ್ಟ್ರಪತಿ. ಅದಕ್ಕೋಸ್ಕರ ನನಗೆ ಇದು ಇಂಪಾರ್ಟೆಂಟ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ದೆನ್ ಅಗೇನ್ ಈಗ ಪ್ರಸ್ತುತ ಯಾರಿದ್ದಾರೆ ಅನ್ನೋದು ನಿಮಗೆ ಗೊತ್ತು, ದ್ರೌಪದಿ ಮುರ್ಮು ಅವರು. ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಫ್ರೆಂಡ್ಸ್, ನಾನಿಲ್ಲಿ ರಾಜ್ಯಪಾಲ ಅಂತ ಇನ್ನೊಂದು ವರ್ಡನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ರಾಜ್ಯಪಾಲ ಅಂದರೆ ಯಾರು? ರಾಜ್ಯದ ಮುಖ್ಯಸ್ಥ, ರಾಜ್ಯದ ಪ್ರಥಮ ಪ್ರಜೆ. ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆದರೆ ರಾಜ್ಯದ ಪ್ರಥಮ ಪ್ರಜೆ ಯಾರಂದರೆ ರಾಜ್ಯಪಾಲ. ಇದು ವೆರಿ ವೆರಿ ಇಂಪಾರ್ಟೆಂಟು. ಹಾಗೇನು ಇಲ್ಲಿ ಬನ್ನಿ ಫ್ರೆಂಡ್ಸ್, ನಾನು ಕೆಳಗಡೆ ಒಂದೆರಡು ಲೈನನ್ನು ಬರ್ಕೊಂಡಿದ್ದೀನಿ. ನನಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನಾನು ಆ ಪೇಜ್ನ ಕೆಳಗಡೆ ಒಂದು ಸ್ವಲ್ಪ ಬರ್ಕೋತೀನಿ. ಏನು ಬರೆದಿದ್ದೀನಿ ಅಂದರೆ, ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲ. ಇಲ್ಲಿ ರಾಜ್ಯಪಾಲ ಅಂತ ಒಂದು ವರ್ಡ್ ಬಂತಲ್ಲ, ಅದಕ್ಕೆ ನಾನು ಏನು ಮಾಡಿಕೊಂಡೆ, ಮೊದಲು ಯಾರಿದ್ರು ರಾಜ್ಯಪಾಲರು ಅದನ್ನು ನೋಡಿಕೊಂಡು ಅದನ್ನು ನೋಟ್ ಮಾಡಿಕೊಂಡೆ. ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟು. ಮೊದಲು ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಇದೊಂದು ಜಿ ಕೆಗೆ ಹೆಲ್ಪ್ ಆಗುತ್ತೆ. ಮೊದಲಿನ ರಾಜ್ಯಪಾಲರು ಯಾರಾಗಿದ್ರು ಅಂದರೆ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ಹಾಗಿದ್ರೆ ಪ್ರಸ್ತುತ ಯಾರಿದ್ದಾರೆ ಅಂದರೆ ತಾವರ್ಚಂದ್ ಗೆಹ್ಲೋಟ್. ಇದು ವೆರಿ ಇಂಪಾರ್ಟೆಂಟು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಫ್ರೆಂಡ್ಸು, ಈ ಗದ್ಯ ಭಾಗದ ಹಿಂದೆ ವ್ಯಾಕರಣ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ವರ್ಣಮಾಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬೇಸಿಕ್ನೇ ನಾವು ತಿಳ್ಕೊಳ್ಳಾರ್ದೆ ನಾವು ಕನ್ನಡ ಮಧ್ಯಭಾಗದಲ್ಲಿ ಓದಾದ್ರೆ ಅದು ಕಂಪ್ಲೀಟಾಗಿ ನಮಗೆ ಅರ್ಥ ಆಗೋಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ವಿಡಿಯೋ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ತರಗತಿಯ ಮಕ್ಕಳಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ವರ್ಣಮಾಲೆಗಳನ್ನು ನಾವು ನೋಡ್ತಾ ಹೋದರೆ, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಇನ್ನು ವರ್ಣಮಾಲೆಯಲ್ಲಿ ನಾವು 3 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ನಾವು ಹೇಳಿದಾಗೆ ಅದಿಂದ ಳವರೆಗೂ ನಾವೇನು ಮಾಡ್ತೀವಿ, ಆ ವರ್ಣಮಾಲೆಗಳನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸ್ವರಗಳು,
ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು ಬಂದಾಗ ನಾವೇನಂತೀವಿ 13 ಸ್ವರಗಳಿವೆ ಅಂತ ಹೇಳ್ತೀವಿ, ಅದಿಂದ ಅವ್ವರೆಗೂ. ಇನ್ನು ವ್ಯಂಜನಾಕ್ಷರಗಳು ಬಂದಾಗ ಕದಿಂದ ಳವರೆಗೂ. ಇನ್ನು ಯೋಗವಾಹಕಗಳು ಯಾವುವು ಅಂದರೆ ಮತ್ತು ಅಹ, ಇವು ಯೋಗವಾಹಕಗಳು. ಇನ್ನು ನೆಕ್ಸ್ಟು ಸ್ವರಗಳು. ಈ ಸ್ವರಗಳು ಇವೆಯಲ್ಲ, ಈ ಸ್ವರಗಳಲ್ಲೇ ಅಗೈನ್ ಮತ್ತು 2 ವಿಧಗಳನ್ನು ಏನೋ ಮಾಡಲಾಗಿದೆ. ಅದರಲ್ಲಿ ಋಷಸ್ವರಗಳು ಮತ್ತು ದೀರ್ಘಸ್ವರಗಳು. ಋಷಸ್ವರಗಳು ಎಷ್ಟಿವೆ ಅಂದರೆ 6, ಇನ್ನು ದೀರ್ಘಸ್ವರಗಳು 7. ಇನ್ನು ಯೋಗವಾಹಕಗಳು ಇದರಲ್ಲಿ ಅದ್ರ ಮುಂದ್ಗಡೆ ನಾವು ಬರ್ತಿದ್ದೀನಿ ನೋಡಿ, ಮತ್ತು ಅಹ 2. ಅನುಸ್ವಾರ ಓಕೆ, ಅಮ್ಗೆ ವಿಸರ್ಗ ಅಹ ಅಂತ 2 ವಿಧಗಳನ್ನು ನಾವು ಮಾಡಲಾಗಿದೆ. ಅದೇ ಥರ ಇಲ್ಲಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಅಂದರೆ ಕಂಪ್ಲೀಟಾಗಿ ಕದಿಂದ ಳವರೆಗೂ ನಾವು ವ್ಯಂಜನಾಕ್ಷರಗಳು 34 ವ್ಯಂಜನಾಕ್ಷರಗಳು ಅಂತೀವಿ. ಈ ವ್ಯಂಜನಾಕ್ಷರಗಳಲ್ಲಿ ಅಗೈನ್ ಮತ್ತು 2 ರೀತಿಯ ವಿಧಗಳು. ಒಂದು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂತ ನೋಡೋಕೆ ಬಂದಾಗ 25. ಅವು ಯಾವಂದರೆ ಕದಿಂದ ಹಿಡಿದು ಮವರೆಗೂ. ಇನ್ನು ಅವರ್ಗೀಯ ವ್ಯಂಜನ ಅಂದಾಗ 9. ಇವು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು. ಮತ್ತು ಫ್ರೆಂಡ್ಸ್, ಈ ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳನ್ನು ಮಾಡಲಾಗಿದೆ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5 ಅಂತ ಈ ವರ್ಗೀಯ ವ್ಯಂಜನಗಳನ್ನು 3 ಗುಂಪುಗಳನ್ನಾಗಿ ಮಾಡಲಾಗಿದೆ. ಇದು ಬಂದು ವರ್ಣಮಾಲೆಗಳಲ್ಲಿನ ವಿಧಗಳು. ಅರ್ಥ ಆಯಿತು ಅನ್ಕೋತೀನಿ. ನೋಡಿ, 6ನೇ ತರಗತಿಯ ಮೊದಲ ಗದ್ಯ ಭಾಗದಲ್ಲಿ ಓನ್ಲಿ ವರ್ಣಮಾಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು. ಕೇಳ್ತಾರೆ ಕಾಂಪಿಟೇಷನ್. ಸ್ವರಗಳು ಎಷ್ಟಿವೆ, ವ್ಯಂಜನಾಕ್ಷರಗಳು ಎಷ್ಟಿವೆ, ಅನುಸ್ವಾರ ಯಾವುದು, ವಿಸರ್ಗ ಯಾವುದು, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟು. ಜಸ್ಟ್ ನೀವೇನು ಮಾಡಿ, ಟೆಕ್ಸ್ಟ್ ಬುಕ್ ಇಲ್ಲ ಅಂತ ವರಿ ಮಾಡ್ಕೋಬೇಡಿ, ಹಂತವಾಗಿ ಓದ್ತಾ ಹೋಗೋದನ್ನ. ಈ ಮೊದಲೇ ಅಧ್ಯಾಯದಲ್ಲಿ ವ್ಯಾಕರಣದ ಬಗ್ಗೆ ಕೊಡಲಾಗಿದೆ, ಅದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಇನ್ನು ನೆಕ್ಸ್ಟು ಬನ್ನಿ, ಮೇನು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳಂದ್ರೇನು? ನಿಮಗೀಗ ಆಲ್ರೆಡಿ ಗೊತ್ತಿರುವಂತೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು. ಇಲ್ಲಿ ವ್ಯಂಜನಗಳು ಇರ್ತದೆ, ಅದಕ್ಕೆ ಸ್ವರ ಸೇರ್ತದೆ, ಅದಕ್ಕೆ ನಾವು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆ ಸಹ ಒಂದು ಕೊಟ್ಟಿದ್ದಾರೆ ನೋಡಿ. ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ. ಕ ಪ್ಲಸ್ ಓ ಇಸ್ ಈಕ್ವಲ್ ಟು ಕೋ. ಇಲ್ಲಿ ಕ ಅನ್ನೋದು ವ್ಯಂಜನ, ಅ ಅನ್ನೋದು ಸ್ವರ. ವ್ಯಂಜನ ಮತ್ತು ಸ್ವರ ಸೇರಿ ಏನಾಗುತ್ತೆ ಅಂದರೆ ಕ ಎಂಬ ಗುಣಿತಾಕ್ಷರ ಆಗ್ತದೆ. ಅದಕ್ಕೆ ನಾವೇನಂತೀವಿ, ಗುಣಿತಾಕ್ಷರಗಳು. ಇದು ವೆರಿ ಇಂಪಾರ್ಟೆಂಟು. ಈಗ ರೀಸೆಂಟಾಗಿ ಒಂದು SDF ಎಕ್ಸಾಮಲ್ಲಿ ಈ ಥರ ಗುಣಿತಾಕ್ಷರಗಳಿಗೆ ಮೇನ್ ಏನು ಮಾಡ್ತಾರೆ ಅಂದರೆ, ಇದನ್ನು ಅವರು ವಾಕ್ಯಗಳನ್ನೇ ಕೇಳ್ತಾರೆ. ಇವಾಗ ಬರುವಂಥ ಎಕ್ಸಾಮಲ್ಲಿ ಯಾವುದೂ ಉದಾಹರಣೆಯನ್ನು ಕೇಳ್ತಾ ಇಲ್ಲ, ವಾಕ್ಯಗಳನ್ನು ಕೊಟ್ಟು ಅದೇನು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲು, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರವನ್ನು ಏನಂತಾರೆ? ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ವರ್ಣಮಾಲೆಗಳು, ಈ ಥರ ಆಪ್ಷನ್ ಕೊಡ್ತಾರೆ. ಸೊ ಅದಕ್ಕೆ ಫ್ರೆಂಡ್ಸ್, ನೀವು ವಾಕ್ಯವನ್ನು ಬಾಹಟಾಕಿ, ಇಲ್ಲಾಂದರೆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಮುಂದುವರೆದ್ರೆ ಸಂಯುಕ್ತಾಕ್ಷರಗಳು. ನಿಮಗೆ ಈಗಾಗಲೇ ಗೊತ್ತಿರುವಂತೆ ಸಂಯುಕ್ತಾಕ್ಷರಗಳು ಅಂದ್ರೇನು? ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ. ನೋಡಿ, ಇದು ವೆರಿ ಇಂಪಾರ್ಟೆಂಟು. SD ಎಕ್ಸಾಮಲ್ಲಿ ಮೊನ್ನೆ ಇದನ್ನು ಕೊಟ್ಬಿಟ್ಟಿದ್ದಾರೆ. ನಾವು ಸಂಯುಕ್ತಾಕ್ಷರಗೆ ಒತ್ತಕ್ಷರನೂ ಅಂತ ಕರಿತೀವಿ, ದ್ವಿತ್ವಾಕ್ಷರ ಅಂತಲೂ ಕರಿತೀವಿ. ನೋಡು, 3 ಹೆಸರಿದೆ ಸಂಯುಕ್ತಾಕ್ಷರಕ್ಕೆ. ನಾವು ಬರೀ ಸಂಯುಕ್ತಾಕ್ಷರ ಅಂತಷ್ಟೇ ಅಂದ್ಕೊಂಡು ಸುಮ್ಮನಾಗ್ತೀವಿ. ಇಲ್ಲಿ ಸಂಯುಕ್ತಾಕ್ಷರ ಅಂದರೆ ಏನೇ ನೋಡ್ಕೊಳ್ಳೋಣ. ವ್ಯಂಜನಕ್ಕೆ ವ್ಯಂಜನ ದ್ವಿತ್ವವಾಗಿ ಸೇರಿಕೊಂಡು ಉಂಟಾಗುವ ಅಕ್ಷರವನ್ನು ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಕರಿತೀವಿ. ಇಲ್ಲೂ ಸಹ ಹಾಗೆ ವ್ಯಂಜನಕ್ಕೆ ವ್ಯಂಜನ ದ್ವಿತ್ವವಾಗಿ ಬರುತ್ತೆ, ಅಂದರೆ 2 ವ್ಯಂಜನಗಳು, 1 ಸ್ವರ ಇರುತ್ತೆ ಇಲ್ಲಿ. ಅದಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ.
ಇನ್ನು ಈ ಸಂಯುಕ್ತಾಕ್ಷರದಲ್ಲಿ ನಾವು ಏನು ಮಾಡ್ಬೋದು, 2 ವಿಧಗಳನ್ನು ಕಾಣ್ತೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿ ಅಂದರೆ ಏನು? ಸಜಾತಿ, ಅದರ ಹೆಸರಿನಲ್ಲೇ ಅದರ ಅರ್ಥ ಅಡಗಿಕೊಂಡಿದೆ. ಸ ಅಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ. ಇದು ವೆರಿ ಈಸಿ. ಅದೇ ಜಾತಿಯ 2 ವ್ಯಂಜನಗಳು, ಅದರೊಂದಿಗೆ ಸ್ವರ ಇದ್ದೇ ಇರುತ್ತೆ. 2 ವ್ಯಂಜನ ಒಂದು ಸ್ವರ ಸೇರಿ ಏನಾಗುತ್ತಂದರೆ ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಗ್ಗ. ಗ ಒತ್ತಕ್ಷರಕ್ಕೆ ಗ ಒತ್ತಕ್ಷರ ಬರೋದು. ಆ ಥರ ಹಗ್ಗ ಅದು ಏನಂದರೆ ಸಜಾತಿಯ ಸಂಯುಕ್ತಾಕ್ಷರ. ಅಕ್ಕ, ಅಪ್ಪ ಇವೆಲ್ಲ ಅದಕ್ಕೆ ಉದಾಹರಣೆ. ಇನ್ನು ಎರಡನೇದ್ದು ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಜಾತಿಯ ಸಂಯುಕ್ತಾಕ್ಷರ. ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ. ಅಲ್ಲಿ ಸಜಾತಿ ಬಂತು. ಸಜಾತಿ ಅಂದ್ರೇನು? ಗಕ್ಕೆ ಗ ಒತ್ತಕ್ಷರ. ಬಟ್ ಇಲ್ಲಿ ಬಂದು ಏನಂದರೆ ರಕ್ತ ಅಂತ ಒಂದು ಉದಾಹರಣೆ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ರ ಕ ಪ್ಲಸ್ ತ ಪ್ಲಸ್ ಅ ಇಜ್ಕೊಲ್ ಟು ರಕ್ತ. ಇಲ್ಲಿ ಕ ಒತ್ತಕ್ಷರ ಬರಲಿಲ್ಲ, ಅಲ್ಲಿ ತ ಒತ್ತಕ್ಷರ ಬಂದಿದೆ ನೋಡಿ ಫ್ರೆಂಡ್ಸ್. ಅದೇ ಹೇಳೋದು, ಇದೇನಾಗ್ತದೆ ಅಂದರೆ ಬೇರೆ ವ್ಯಂಜನ ಬರುತ್ತದೆ, ಅದಕ್ಕೆ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ರಕ್ತ. ಮತ್ತು ಏನು ಹೇಳಬೇಕು? ಪಂಕ್ತಿ. ಈ ಥರ ಉದಾಹರಣೆಗಳನ್ನ ನಾವು ಹೇಳ್ಕೊಬೋದು. ಇಲ್ಲಿ ಕೆಳಗಡೆನೂ ಸಾಕಷ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ವಿಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ. ಅಸ್ತ್ರ, ರಾಷ್ಟ್ರ, ಸ್ವಾತಂತ್ರ್ಯ ಮುಂತಾದವುಗಳು ಏನಾಗ್ತದಂದರೆ ಹೆಚ್ಚು ಸಂಯುಕ್ತಾಕ್ಷರಗಳನ್ನು ಇದು ಒಳಗೊಂಡಿರುತ್ತದೆ, ವಿಜಾತಿಯ ಸಂಯುಕ್ತಾಕ್ಷರ. ಇದು ಇಷ್ಟು 6ನೇ ತರಗತಿಯ ಮೊದಲ ಅಧ್ಯಾಯದ ವ್ಯಾಕರಣದ ಮಾಹಿತಿ. ಇದಿಷ್ಟು ನೀವು ತಿಳ್ಕೊಂಬಿಟ್ರೆ ನಿಮ್ಮಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ನಮ್ಮ ಪಠ್ಯಪುಸ್ತಕವನ್ನು ಓದುವುದರಿಂದ ಕಾನ್ಫಿಡೆಂಟ್ ಬರುತ್ತೆ. ಇದು 6ನೇ ತರಗತಿಯ ಮೊದಲ ಅಧ್ಯಾಯದ ವ್ಯಾಕರಣ ಮಾಹಿತಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಒಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನನ್ನು ಪ್ರೋತ್ಸಾಹ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.